ಭೂ ಆಘಾತ, ವಾಯು ಆಘಾತ ಲಕ್ಷಣಗಳು ಭಾಳ ಇದ್ದಾವೆ. ಈ ಸಂವತ್ಸರದಲ್ಲಿ ಈಗ ಜಲ ಆಘಾತ ಆಗ್ತಾಯಿದೆ. ಇದು ಇನ್ನೂ ಶ್ರಾವಣದೊಳಗೆ ಇನ್ನೊಂದು ಬಾರಿ ಆಗೋ ಲಕ್ಷಣ ಇದೆ. ಕಾರ್ತಿಕದವರೆಗೂ ಆಗಾಗ ಬಂದು ಹೋಗೋ ಲಕ್ಷಣ ಇದೆ. ಆನಂತರ ಭೂ ಆಘಾತ ನಡುಗತಕ್ಕಂಥದ್ದು, ಆಮೇಲೆ ಭೂಮಿ ತೊಂದರೆ ಕೊಡ್ತಕ್ಕಂಥದ್ದು, ಕುಸಿತಕ್ಕಂಥದ್ದು, ದೊಡ್ಡ ದೊಡ್ಡ ನಗರಗಳಲ್ಲಿ ಕಟ್ಟಡಗಳು ಅಪಾಯ ಆಗ್ತಕ್ಕಂಥದ್ದು, ಆಮೇಲೆ ವಾಯು ಆಘಾತ ಗಾಳಿಯಿಂದಲೂ ಆಗಿದೆ. ಈ ಸಂವತ್ಸರ ಕಡೆಯವರು ವಾಯು ಆಘಾತವೂ ಇದೆ. ಇದು ಭಾಳ ಎಚ್ಚರವಾಗಿರಬೇಕು. ವಿಶೇಷವಾಗಿ ಜಗತ್ತು ಕಂಡರಿಯದ ಆಘಾತ ಒಂದು ಆಗುವ ಲಕ್ಷಣ ಇದೆ. ಅದು ಮುಂದೆ ಹೇಳ್ತೀನಿ. ಈ ವಿಶೇಷವಾಗಿ ಈ ಕನ್ನನಾಡು ಅಥವಾ ಈ ಭಾರತ ದೇಶದಲ್ಲಿ ಬಹಳಷ್ಟು ಭಾಗಕ್ಕೆ ದೇಶಗಳಿಗೆ ಸುಸಜ್ಜಿತವಾಗಿ ಧರ್ಮ ಚಿಂತನೆ, ಸನ್ಯಾಸಿ ಜೀವನ, ಮಠಮಾನ್ಯಗಳಿಗೆ ಒಂದು ಯೋಗ್ಯ ಮರುಗಳನ್ನು ಕೊಡ್ತಕ್ಕಂಥ ಸ್ಥಾನ ಶಿವಯೋಗಿ ಮಂದಿರ ಕುಮಾರಸ್ವಾಮಿಗಳು ಸ್ಥಾಪನೆ ಆಗಿರ್ತಕ್ಕಂಥದ್ದು 100 ವರ್ಷಕ್ಕೂ ಮೇಲಾಯಿತು. ಇವತ್ತು ಅಲ್ಲಿ ಬಹಳವಾದ ಜಲ ನುಗ್ಗಿ ಅಪಾಯವಾಗಿದೆ. 100 ಕೋಟಿ ಆ ಒಂದು ಸಂಸ್ಥೆಗೆ ನಷ್ಟವಾಗಿದೆ. ಕಂಗಾಲಾಗಿದ್ದರೆ ಜನಗಳೆಲ್ಲ. ಮತ್ತು ಪಾಠ ಪ್ರವಚನ ತೊಂದರೆಯಾಗಿದೆ. ದಾಸೋಹ ಮುಳುಗೋಗಿದೆ. ಆನಂತರ ಭಸ್ಮತ ಕಾರ್ಖಾನೆ ಮುಳುಗೋಗಿದೆ. ನಿರಾಶ್ರಿತರಾಗಿದ್ದಾರೆ. ಹಾಗಾಗಿ ಅತ್ತ ಕಡೆ ಭಾಳ ಗಮನ ಹರಿಸಬೇಕಾಗಿದೆ. ಇವತ್ತು ನಾವು ಹೋಗಿ ಬಂದ್ವಿ. ಅದು ಒಂದು ಸಂಸ್ಥೆ, ಸಾರ್ವಜನಿಕವಾಗಿ ಧಾರ್ಮಿಕ ಸಂಸ್ಥೆ. ಅತ್ತ ಕಡೆ ನೀವೆಲ್ಲ ಸ್ವಲ್ಪ ಪ್ರಚಾರ ಮಾಡಿ ಸಹಕಾರ ಕೊಟ್ಟರೆ ಸರ್ಕಾರ ಕಣ್ಣು ತೆರೆಯುವಂತೆ ಮಾಡಬೇಕು ಅಂತ ಈ ಮೂಲಕ ನಿಮಗೆ ಸೂಚನೆ ಬಯಸ್ತೀನಿ. ಆಮೇಲೆ ಮತ್ತೇನು ಕೇಳ್ತೀನಿ, ಇಲ್ಲೇದಲ್ಲಿ ಬಿಟ್ಟಿದ್ದೆ ನಾನು, ಗೊತ್ತಿತ್ತಲ್ಲ ನಿಮಗೆಲ್ಲ. ಒಂದು ಪಕ್ಷ ಬರುತ್ತೆ, ಆಳುತ್ತೆ, ಬಹುಮತ ಬರುತ್ತೆ, ಸರ್ಕಾರ ರಚಿಸುತ್ತೆ, ಯಾರ ಅವಶ್ಯಕತೆಯೂ ಇಲ್ಲ. ಮುಂದೆ ಒಂದು ಹೇಳಿದೆ ಅವಘಡ ಆಗ್ತದೆ, ದುರಂತ ಆಗ್ತದೆ ಅಂತ. ಆತಲ್ಲ ಮೊನ್ನೆ 8 ಜನ ಸತ್ತರು. ಇನ್ನೂ ಲಕ್ಷಣ ಇದೆ. ಈ ವರ್ಷ ಸಂವತ್ಸರದಲ್ಲಿ ಅಚಾನಕ್ಕಾಗಿ ಸಾವುಗಳು, ನೋವುಗಳು, ದುಃಖಗಳು ಬರ್ತವೆ. ಗುಡುಗು, ಮಿಂಚು, ಗಾಳಿ, ಮಳೆನೂ ಭಾಳ ಬರುತ್ತೆ. 2-3 ರಾಷ್ಟ್ರಗಳು ನೀರಿನಿಂದ ಕೊಚ್ಚಿ ಹೋಗ್ತವೆ. ಎಲ್ಲೋ ನಡೀತಕ್ಕಂಥ ಬಾಂಬು ವಾಯು ಭಾರತದ ಮೇಲೆ ಬಂದು ಇಲ್ಲಿ ಜನಗಳಿಗೆ ಸಾವು ನೋವನ್ನು ಕೊಡ್ತಾರೆ. ಆ ದೃಷ್ಟಿಯಿಂದ ಆಧ್ಯಾತ್ಮಿಕದಲ್ಲಿ ರಾಷ್ಟ್ರ ರಾಜಕಾರಣ ರಾಜ್ಯದ ಹೇಳಿದ್ದೀನಿ, ಬರಲಿ ಹೇಳ್ತೀನಿ.